ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಆ, ಎಂದಿನಂತೆ ಇಂದು ಕೂಡ ಧಮ್ಮಪದದ ಮುಂದುವರಿದ ಭಾಗವಾಗಿ ಧಮ್ಮಪದದ 26 ವಗ್ಗಗಳಲ್ಲಿ ಎರಡನೇ ವಗ್ಗವಾದಂತ ಅಪ್ಪಮಾದ ವಗ್ಗದ 21, 22 ಮತ್ತು 23ನೇ ಗಾಥವನ್ನ ರಾಮ್ಜಿ ಲಿಂಬಾರೆ ಸರ್ ಅವರು ಹೇಳಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಭೀಮ್, ನಮೋ ಬುದ್ಧಾಯ. जय भीम, नमो बुद्धाय. नमो तस्स भगवतो अरहतो सम्मा संबुद्धस्स. ಧಮ್ಮಪದದ ಗಾಥಾ 21, 22, 23 ಇದು ಅಪ್ಪಮಾದ ವರ್ಗದಲ್ಲಿ ಬರುತ್ತೆ. ಸೊ ಇದರಲ್ಲಿ ಅಪ್ಪಮಾದ ವರ್ಗನಂದ್ರೆ ಈಗ ಬುದ್ಧರು ಮಹಾಸತಿ ಪತ್ತಾನ ಸುತ್ತನಲ್ಲಿ ಈ ಅಪ್ಪಮಾದ ಬಗ್ಗೆ ಹೇಳಿದ್ದಾರೆ. ಅದು ಮೊದಲನೇ ಗಾಥಾ ಏನಂದ್ರೆ, ಅಪ್ಪಮಾದೋ ಅಮೃತಂ ಪದಂ ಪಮಾದೋ ಮಚ್ಚುನೋ ಪದಂ ಅಪ್ಪಮತ್ತಾ ನಮೀಯಂತಿ ಏಪಮತ್ತಾ ಯಥಾ ಮತಾ ಏತಂ ವಿಶೇಷತೋ ನತ್ವಾ ಅಪ್ಪಮಾದೇಹಿ ಪಂಡಿತ ಅಪ್ಪಮಾದೋಪಮೋದಂತಿ ಹರಿಯಾನಂ ಗೋಚರೇ ರತಾ ತೇ ಝಾಯಿನೋ ಸಾತತಿಕ ನಿಚ್ಛಂ ದಲ್ಹಂ ಪರಕ್ಕಂ ಓಸಂತಿ ಧೀರಾ ನಿಬ್ಬಾಣಂ ಯೋಗಕ್ಷೇಮಂ ಅನುತ್ತರಂ. ಇದು ಅಪ್ಪಮಾದ ವರ್ಗದ 1ನೇ, 2ನೇ ಮತ್ತು 3ನೇ ಗಾಥಾಗಳು. ಅಪ್ಪಮಾದ ಅಂದ್ರೆ ಏನಂದ್ರೆ, ಈಗ ಮಹಾಸತಿ ಪತ್ತಾನದಲ್ಲಿ ಬುದ್ಧರು ಈಗ ವಿಪಶ್ಯನ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಏನ್ ಮಾಡಬೇಕು, ವಿಪಶ್ಯನ ಅಂದ್ರೆ ಧ್ಯಾನ. ಲಾಸ್ಟ್ ಟೈಮ್ ನಾವು ವಿಪಶ್ಯನ ಬಗ್ಗೆ 3 ಎಪಿಸೋಡ್ ಮಾಡಿದೀವಿ. ಹೌದು. ಸೊ ಅದರಲ್ಲಿ ನಾವು ಪ್ರಥಮವಾಗಿ 4 ಫೌಂಡೇಶನ್ ಆಫ್ ಮೈಂಡ್ಫುಲ್ನೆಸ್ ಬಂದಿದೆ. ಅದರಲ್ಲಿ ಸ್ಮೃತಿ ಪ್ರಸ್ಥಾನಗಳು 4 ಸ್ಮೃತಿ ಪ್ರಸ್ಥಾನಗಳು. ಅದರಲ್ಲಿ ಕಾಯಾನುಪಶ್ಯನ, ವೇದನಾನುಪಶ್ಯನ, ಆಮೇಲೆ ಚಿತ್ತಾನುಪಶ್ಯನ ಮತ್ತು ಧಮ್ಮಾನುಪಶ್ಯನ, ಈ ತರ 4 ಅನುಪಶ್ಯನ ಬಗ್ಗೆ ಬರುತ್ತೆ. ಈ 4 ಅನುಪಶ್ಯನ ಇಂದ ಮತ್ತು 7 ಅಂಗಗಳು, ಯಾವುದೋ ಜ್ಞಾನೋದಯದ 7 ಅಂಗ ಬಗ್ಗೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ. ಅದು ಏನಂದ್ರೆ ಸ್ಮೃತಿ ಮತ್ತು ಧಮ್ ವಿದ್ಯ, ವಿರಿಯ, ಪ್ರೀತಿ, ಪ್ರಸದ್ಧಿ ಮತ್ತು ಸಮಾಧಿ, ಉಪೇಕ್ಷ, ಈ ತರ 7 ಅಂಗಗಳು ಬರುತ್ತೆ. ಈ 7 ಅಂಗಗಳಿಂದ ಮತ್ತ ನೀವು ನಿರ್ವಾಣ ಪಡಿಬಹುದು ಅಂತ ಆ ಬುದ್ಧರು ಹೇಳ್ತಾರೆ. ಸೊ ಅಪ್ಪಮಾದ ಅಮತಂ ಪದೇನ. ಅಪ್ಪಮಾದ ಅಂದ್ರೆ ಒಂದು ಉತ್ಸಾಹ ಇರಬೇಕು, ಒಂದು ಉಮಂಗ್ ಇರಬೇಕು. ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಉತ್ಸಾಹ ಇರಬೇಕು, ಉಮಂಗ್ ಇರಬೇಕು. ಇದರದಿಂದ ಈ ಉತ್ಸಾಹ ಆಗ್ಲಿ, ಈ ಉಮಂಗ್ ಆಗ್ಲಿ, ಇದು ಒಂದು ಶ್ರೇಷ್ಠ ಮೆರಿಟೋರಿಯಸ್ ಡೀಡ್ ಅಂತ ಹೇಳ್ತಾರೆ ಇದಕ್ಕೆ. ಈಗ ಬೇರೆ ಮೆರಿಟೋರಿಯಸ್ ಡೀಡ್ಸ್ ಇದೆ. ಅದರಲ್ಲಿ ಯಾವ್ದಿದೆ? ಸಮಗ್ರತೆ ಇದೆ, ಪ್ರಾಮಾಣಿಕತೆ ಇದೆ, ಧೈರ್ಯ ಇದೆ, ಜವಾಬ್ದಾರಿ ಇದೆ, ಶ್ರದ್ಧೆ ಇದೆ, ಪರಿಶ್ರಮ ಇದೆ, ಸಹಾನುಭೂತಿ ಇದೆ, ಗೌರವ ಇದೆ, ಸೌಜನ್ಯ, ಉದಾರತೆ, ಈ ತರ ಎಲ್ಲ ಈ 6 ಗುಣಗಳು. ಈ 6 ಗುಣಗಳಲ್ಲಿ ಈ ಉತ್ಸಾಹ ಮತ್ತು ಉಮಂಗ್ ಏನಿದೆಯಲ್ಲ, ಇದು ಎಲ್ಲಕ್ಕಿಂತ ಶ್ರೇಷ್ಠ. ಇದು ಫೌಂಡೇಶನ್. ಇದು ಅಡಿಪಾಯ ಅಂತ ಹೇಳ್ತಾರಲ್ಲ, ಈ ಅಡಿಪಾಯ ಮೆರಿಟೋರಿಯಸ್ ಕ್ವಾಲಿಟೀಸ್ಗೆ ಈ ಜೀಲ್ ಅನ್ನೋದು ಒಂದು ಅಡಿಪಾಯ ಇದ್ದಂಗ ಸರ್. ಹೌದು, ಇದು ಅಡಿಪಾಯ ಇದ್ದಂಗೆ. ಈಗ ಮತ್ತು ಈ ಎಲ್ಲಕ್ಕಿಂತ ಇದು ದೊಡ್ಡದು. ಈಗ ಫಾರ್ ಎಕ್ಸಾಂಪಲ್ ಒಂದು ಆನೆ ಇದೆ. ಆನೆ ಹೆಜ್ಜೆ ಇದೆಯಲ್ಲ, ಕಾಲೆಜ್ಜೆ, ಆ ಹೆಜ್ಜೆ ಇದೆಯಲ್ಲ, ಎಲ್ಲಾ ಪ್ರಾಣಿಗಳ ಹೆಜ್ಜೆಕ್ಕಿಂತ ಅದು ತುಂಬಾ ದೊಡ್ಡದದು. ಸೊ ಈ ತರ ಈ ಜೀಲ, ಈ ಉತ್ಸಾಹ ಏನಿದೆಯಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ದಾರೆ. ಆಮೇಲೆ ಈ ಅಪ್ರಮಾದ ಅಂದ್ರೆ ಎವರ್ ಮೈಂಡ್ಫುಲ್. ನಾವು ಯಾವಾಗ್ಲೂ ಸದಾ ಜಾಗರೂಕತೆಯಿಂದ ಇರ್ಬೇಕಾಗತ್ತೆ. ಆಮೇಲೆ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸೊ ಎಚ್ಚರಿಕೆಯಿಂದ ಇದ್ರೆ ನಾವು ಈ ಮುಂದೆ ಏನು ನಮ್ದು ವಿಪಶ್ಯನ ಬಗ್ಗೆ ಏನಿದೆಯಲ್ಲ, ಅವಾಗ ನಾವು ಸಮಾಧಿ ಪ್ರಾಪ್ತಿ ಮಾಡ್ಬೋದು, ನಿರ್ವಾಣ ಪ್ರಾಪ್ತಿ ಮಾಡ್ಬೋದು.
ಈಗ ಅವ್ರು ಹೇಳ್ತಾರೆ ಅಮತಂ ಪದಂ. ಅಮತಂ ಅಂದ್ರೆ ಅಮೃತ, ಅಂದ್ರೆ ನಿರ್ವಾಣಕ್ಕೆ ಮೃತ ಇಲ್ಲ, ಅದು ಅಮೃತ ಅಂತ ಕರೀತಾರೆ. ಅಮೃತ ಸೊ ಅಮೃತ 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 ಅಲ್ಲ ಸರ್, ಅಮೃತ ಅಮೃತ. ನೆಕ್ಟರ್ ಮತ್ತು ಪಾಯ್ಸನ್ ಹೇಳ್ತಾರಲ್ಲ, ಸೊ ಆ ತರ ಇದೆ ಅದು. ಅಂದ್ರೆ ಅದಕ್ಕೆ ಸಾವು ಇಲ್ಲಂದಾಗೆ. ಈಗ ಬುದ್ಧರು ನಿರ್ವಾಣ ಪ್ರಾಪ್ತಿ ಮಾಡಿದ್ರು, ಬುದ್ಧರ ದೇಹ ಹೋಗಿರ್ಬೋದು, ಬಟ್ ಆದ್ರೆ ಅದು ಸಾವು ಇಲ್ಲದು. ಸೊ ಈ ತರ ಒಂದು ಅಮತಂ ಪದಂ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಾಬಾ ಸಾಹೇಬ್ರು ನಿರ್ವಾಣ ಪ್ರಾಪ್ತಿ ಮಾಡಿದ್ರು ಅವರು. ಈಗ 6ನೇ ಡಿಸೆಂಬರ್ಗೆ ನಾವು ಮಹಾಪರಿನಿರ್ವಾಣ ದಿನ ಅಂತೂ ಇದು ಮಾಡಿದೀವಿ, ಸ್ಮರಣೆ ಮಾಡಿದೀವಿ. ಅದು ಏನಂದ್ರೆ ಮಹಾಪರಿನಿರ್ವಾಣ ಅಂದ್ರೆ ಬಾಬಾ ಸಾಹೇಬ್ರದ್ದು ದೇಹ ಹೋಗಿರ್ಬೋದು, ಬಟ್ ಅದನ್ನು ಅವರಿಗೆ ಅಮರತ್ವ ಪ್ರಾಪ್ತ ಆಗಿದೆ. ಅಂದ್ರೆ ಯಾವಾಗ್ಲೂ ಅವರು ನೆನೆಸ್ತಾರೆ, ಜನ ನೆನೆಸ್ತಾರೆ ಅದು. ಸೊ ಕಾಲಾನುಕಾಲ ಅವರಿಗೆ ನೆನೆಸ್ತಾರೆ. ಈ ತರ ಒಂದು ಈ ಅಪಮಾದ ಬಗ್ಗೆ ಬುದ್ಧರು ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಸೊ ಅಪಮಾದೋ ಅಮೃತಂ ಪದಂ ಅಂದ್ರೆ ಅಮೃತ ಪದ ಇದು. ಪ್ರಮಾದೋ ಬಚ್ಚನೋ ಪದಂ ಅಂದ್ರೆ ಪ್ರಮಾದ ಏನಿದೆಯಲ್ಲ, ಅಪ್ರಮಾದ ಮತ್ತು ಪ್ರಮಾದ. ಪ್ರಮಾದ ಅಂದ್ರೆ ನಾ ಹೇಳಿದ್ದು ಅದರದ್ದು ಏನು ವಿರುದ್ಧವಾಗಿ ಶಬ್ದಗಳು ಇದೆಯಲ್ಲ, ಅದಕ್ಕೆ ಪ್ರಮಾದ ಅಂತ ಹೇಳ್ತಾರೆ. ಸೊ ಇದು ಅಪ್ರಮಾದ ಬಗ್ಗೆ ಆಯ್ತು. ಏತಂ ವಿಶೇಷತೋ ನತ್ವ ಅಪಮಾದೇಹಿ ಪಂಡಿತ ಅಪಮಾದೋ ಪ್ರಮೋದಂತಿ ಆರ್ಯಾನಂ ಗೋಚರೇ ರಥ. ಅಂದ್ರೆ ಈ ಜ್ಞಾನಿ ಪುರುಷಗಳು ಇದರ ಬಗ್ಗೆ ಚಿಂತನೆ ಮಾಡ್ಕೊಂಡು ಇದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರಲ್ಲ ಇದ್ರ ಬಗ್ಗೆ, ಸೊ ಇದರ ಬಗ್ಗೆ ಅವರು ಸತತ ಇದು ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಇದರ ಬಗ್ಗೆ ಎದ್ರ ಬಗ್ಗೆ ಅಂದ್ರೆ ಅಪ್ರಮಾದ ಬಗ್ಗೆ ಚಿಂತನೆ ಮಾಡಿಬಿಟ್ಟು ಅದರಲ್ಲಿ ಅವರು ರಥ ಆಗ್ಬಿಡ್ತಾರೆ. ಆರ್ಯಾನಂ ಗೋಚರೇ ರಥ. ಆರ್ಯಾನಂ ಗೋಚರೇ ರಥ ಅಂದ್ರೆ ಆರ್ಯ ಭೂಮಿ ಇದೆಯಲ್ಲ, ಈ ಆರ್ಯ ಭೂಮಿ ಯಾವುದು? ಈ ಬುದ್ಧರು ಈ ಬೋಧಿ ಪಕ್ಷಿಯ ಧಂಬ ಅಂತ ಹೇಳ್ತಾರೆ. ಬೋಧಿ ಪಕ್ಷಿಯ ಧಂಬ ಮತ್ತು 4 ಮಾರ್ಗ 4 ಫಲ, ಈ 4 ಮಾರ್ಗ ಮತ್ತು 4 ಫಲ ಮತ್ತು ನಿರ್ವಾಣ, ಇದಕ್ಕೆ ಆರ್ಯ ಭೂಮಿ ಅಂತ ಹೇಳ್ತಾರೆ. ಈ ಜ್ಞಾನಿ ಪುರುಷರು ಈ ಆರ್ಯ ಭೂಮಿನಲ್ಲೇ ಯಾವಾಗಲೂ ರಥ ಆಗಿರ್ತಾರೆ, ಅಂದ್ರೆ ಅದರಲ್ಲಿ ಮಗ್ನ ಆಗಿರ್ತಾರೆ ಅನ್ನೋದು ಆರ್ಯಾನಂ ಗೋಚರೇ ರಥ. ಬೋಧಿ ಪಕ್ಷಿಯ ಧಮ್ಮ ಅಂತ ಹೇಳ್ತಾರೆ. ಈ ಬೋಧಿ ಪಕ್ಷಿಯ ಧಮ್ಮ ಅಂದ್ರೆ ಬುದ್ಧರು ಹೇಳಿದ್ದು ಯಾವ್ದು ಧರ್ಮ ಇದೆಯಲ್ಲ, ಆ ಧರ್ಮ ಒಂದು ಬೋಧಿ ಧರ್ಮ ಪಕ್ಷಿ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಡಿಟೇಲ್ ಆಗಿ ನೀವು ತಿಳ್ಕೊಬೇಕಾದ್ರೆ 37 ಅದನ್ನು ಫ್ಯಾಕ್ಟರ್ಸ್ ಇದೆ, ಅಂಗಗಳು ಇದೆ. ಅದು ಯಾವುದು? ಜ್ಞಾನೋದಯದು 37 ಫ್ಯಾಕ್ಟರ್ಸ್ ಆಫ್ ಎನ್ಲೈಟನ್ಮೆಂಟ್. ಅದರಲ್ಲಿ ನಿಮಗೊಂದು ಪಾಸ್ವರ್ಡ್ ಕೊಡ್ತೀನಿ. ಅದು ಪಾಸ್ವರ್ಡ್ ಯಾವ್ದಂದ್ರೆ 4445578 4445578. ಸೊ ಟೋಟಲ್ ಎಷ್ಟಾಯ್ತು ನಿಮಗೆ? 4 4 4 12 ಪ್ಲಸ್ 5 5 10 12 15 ಎಷ್ಟು? 22 ಮತ್ತೆ ಇದು 7 8. ಸೊ ಈ ತರ 37 ಫ್ಯಾಕ್ಟರ್ಸ್ ಇದೆ. ಅದು 37 ಫ್ಯಾಕ್ಟರ್ಸ್ ನೀವು ಯಾವಾಗ ನೀವು ತಿಳ್ಕೊತಿರೋ ಆವಾಗ ನಿಮಗೆ ನಿರ್ವಾಣ ಬಗ್ಗೆ ಅರಿವಿ ಆಗ್ಬಿಡ್ತದೆ. ಸೊ ಇದು ಆರ್ಯ ಭೂಮಿ ಅಂತ ಹೇಳ್ತಾರೆ. ಆರ್ಯ ಭೂಮಿ ಈ ಫ್ಯಾಕ್ಟರ್ಸ್ ಏನಿದೆಯಲ್ಲ ಇದಕ್ಕೆ ಆರ್ಯ ಭೂಮಿ. ಆರ್ಯಾನಂ ಗೋಚರೇ ಅಂದ್ರೆ ಇದು ಭೂಮಿ, ಇದರಲ್ಲಿ ರಥ ಆಗೋದು. ಆರ್ಯಾನಂ ಗೋಚರೇ ರಥ. ತೇ ಝಾಯಿನೋ ಸಾತತಿಕ ನಿಚ್ಚಂ ದಲಹಂ ಪರಕಮ ಭೂಸಂತಿ ಧೀರಾ ನಿಬ್ಬಾಣಂ ಯೋಗಕ್ಷೇಮಂ ಅನುತ್ತರಂ. ತೇ ಝಾಯಿನೋ ಸಾತತಿಕ ಅಂದ್ರೆ ಯಾವಾಗ್ಲೂ ಅವರು ಸತತ ಧ್ಯಾನದಲ್ಲಿ ಇರ್ತಾರೆ. ವಿಪಶ್ಯನಾ ಧ್ಯಾನ ಇದೆಯಲ್ಲ, ವಿಪಶ್ಯನಾ ಧ್ಯಾನಾಗ ಸಮಾಧಿನಲ್ಲೇ ಯಾವಾಗ್ಲೂ ಅವರು ರಥ ಆಗಿರ್ತಾರೆ. ತೇಜಾಯಿನೋ ಸಾತತಿಕ ನಿಚ್ಚಂ ದಲ್ಲಂ ಪ್ರಕಮ್ಮ ಭೂಸಂತಿ ಧೀರ. ಭೂಸಂತಿ ಅಂದ್ರೆ ಸ್ಪರ್ಶಂತಿ, ಸ್ಪರ್ಶ ಮಾಡ್ತಾರೆ ಅವರು, ನಿರ್ವಾಣಕ್ಕೆ ಸ್ಪರ್ಶ ಮಾಡ್ತಾರೆ. ಸೊ ಅದಕ್ಕೆ ಸ್ಪರ್ಶಂತಿ ಅಂತ ಹೇಳ್ತಾರೆ. ಭೂಸಂತಿ ಧೀರ ನಿಬ್ಬಾಣಂ ಯೋಗ ಖೇಮಂ ಅನುತ್ತರಂ. ಯೋಗ ಖೇಮಂ ಅನುತ್ತರಂ, ಅದು ಅನುತ್ತರಂ ಅಂದ್ರೆ ಉತ್ತಮ ಪದ. ಯೋಗ ಖೇಮ ಅಂದ್ರೆ ಯೋಗ ಕ್ಷೇಮ. ಯೋಗ ಕ್ಷೇಮ ಇದರಲ್ಲಿ ಒಂದು
4 ಬಾಂಡ್ಸ್ ಇದೆ, ಅದು ಬಂಧನಗಳು. ಈ ಬಂಧನಗಳು ಇಂದ ಮುಕ್ತ ಆದ್ರೆ ನೀವು ನಿರ್ವಾಣಕ್ಕೆ ಪ್ರಾಪ್ತಿ ಆಗ್ತೀರಿ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಕಾಮ ಮತ್ತು ಭವ ಮತ್ತು ಈ ದೃಷ್ಟಿ ಮತ್ತು ಅಜ್ಞಾನ, ಈ 4 ಏನಿದೆಯಲ್ಲ, 4ರಿಂದ ನೀವು ಕಂಪ್ಲೀಟ್ ಆಗಿ ರಿಲೀಸ್ ಆಗ್ಬೇಕು, ಫ್ರೀ ಆಗ್ಬೇಕು. ಯಾವಾಗ ಫ್ರೀ ಆಗ್ಬಿಡ್ತಾರೋ ಅವಾಗ ನೀವು ನಿರ್ವಾಣ ಪ್ರಾಪ್ತಿಗೆ ಆಗ್ತಾರೆ ಅಂತ ಬುದ್ಧರು ಹೇಳ್ತಾರೆ. ಸೊ ಇದರದ್ದು ಒಂದು 3 ಗಾಥದು, ಈ 3 ಗಾಥ ಏನ್ ಹೇಳ್ದಲ್ಲ, 3 ಗಾಥದು ಇದು ಕಂಪ್ಲೀಟ್ ಸಾರಾಂಶ ಇದೆ. ಈ ಸಾರಾಂಶ ಬಗ್ಗೆ ಬುದ್ಧ ಕಾಲದಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ. ಕೌಶಂಬಿ ಪ್ರದೇಶದ ರಾಜ ಉದಯನ್ ಅಂತ ಇರ್ತಾರೆ. ಅವರು ರಾಣಿ ಶ್ಯಾಮವತಿ ರಾಣಿ ಅಂತ ಇರ್ತಾಳೆ. ಆ ರಾಣಿ ಅವಳು ಒಬ್ಬ ಸರ್ವೆಂಟ್, ಖಜೂತರ ಅಂತ ಸರ್ವೆಂಟ್ ಇರ್ತಾಳೆ. ಅವಳು ಯಾವಾಗ್ಲೂ ಹೊರಗಡೆ ಹೋಗಿ ರಾಣಿ ಸಲುವಾಗಿ ಒಂದು ಹೂ ತಗೊಂಡ್ ಬರ್ತಾಳೆ. ಅವಳು ಹೂ ತಗೊಂಡ್ ಬಂದ್ಮೇಲೆ ಆ ರಾಣಿಗೆ ಕೊಟ್ಟು ಅವ್ರ ರಾಣಿಗೆ ಡೆಕೋರೇಷನ್ ಮಾಡ್ತಾರೆ. ಯಾವಾಗ ಈ ಖಜೂತರ ಹೊರಗಡೆ ಹೋಗಿ ಹೂವ ತಗೊಂಡ್ ಬರ್ತಾಳಲ್ಲ, ಆ ಸಮಯದಲ್ಲಿ ಬುದ್ಧರು ತಮ್ಮ ಉಪದೇಶವನ್ನು ಜನರಿಗೆ ಕೊಡ್ತಾರೆ. ಆ ಸಮಯದಲ್ಲೇ ಇವಳು ಖಜೂತರ ಆ ಉಪದೇಶನ ಕೇಳಿ ಅದೇ ಉಪದೇಶನ ಬಂದು ಈ ಶ್ಯಾಮವತಿ ರಾಣಿಗೆ ಹೇಳ್ತಾಳು. ಸೊ ಅದನ್ನ ಉಪದೇಶನ ಕೇಳಿ ಅವಳಿಗೆ ರಾಣಿಗೆ ಬಹಳ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗತ್ತೆ. ಅವಳ ಪರಿಣಾಮ ಆದ್ಮೇಲೆ ಬುದ್ಧರ ಬಗ್ಗೆ ಅವರಿಗೆ ಒಂದು ಗೌರವತೆ ಆಗ್ಲಿ, ಒಂದು ಶ್ರೇಷ್ಠ ಭಾವನೆಯಿಂದ ಅಥವಾ ಬುದ್ಧರ ವಚನ ಕೇಳ್ಬೇಕಂತ ಅವ್ನು ತುಂಬಾ ಆಸೆ ಆಗತ್ತೆ ಅವರಿಗೆ, ಯಾರಿಗೆ, ಈ ಶ್ಯಾಮವತಿ ರಾಣಿಗೆ. ಆಗ ಅವರು ಈಗ ರಾಯಲ್ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತಲ್ಲ, ಅದು ರೂಲ್ಸ್ ರೆಗ್ಯುಲೇಷನ್ ಅವ್ರು ಮುರಿದು ಹೊರಗಡೆ ಹೋಗಂಗಿಲ್ಲ. ಜನರಲ್ಲಿ ಇದ್ರಲ್ಲಿ ಭಾಗಿಯಾಗ್ಲಕ್ ಆಗೋದಿಲ್ಲ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಒಂದು ಗೋಡೆ ಇರುತ್ತಲ್ಲ, ಆ ಗೋಡೆಯಲ್ಲಿ ಒಂದು ದೊಡ್ಡದಾಗಿ ಒಂದು ಹೋಲ್ ಮಾಡ್ತಾರೆ ಛದ್ರದಿಂದ. ಅವರು ಬುದ್ಧರು ಯಾವಾಗ ಅವರು ಇದಕ್ಕೆ ಭಿಕ್ಷಾಟನೆಗೆ ಬರ್ತಾರಲ್ಲ ಕೌಶಂಬನಿಯಲ್ಲಿ ಭಿಕ್ಷಾ ಬಿಡ್ಲಕ್ಕೆ, ಆ ಟೈಮ್ನಲ್ಲಿ ಅವರು ಬುದ್ಧರಿಗೆ ನೋಡ್ತಾರೆ. ಬುದ್ಧರು ಹೇಗಿದ್ದಾರೆ ಅವರಿಗೆ ನೋಡ್ಬೇಕಂತ ಶ್ಯಾಮವತಿ ರಾಣಿಗೆ ಆಸೆ ಆಗ್ಬಿಡ್ತದೆ. ಅವಳು ಬುದ್ಧರಿಗೆ ನೋಡ್ಲಿಕ್ಕೆ ಸ್ವಲ್ಪ ಅದು ಒಂದು ಚಿತ್ರ ಮಾಡ್ಕೊಂಡು ನೋಡ್ತಾರೆ. ಸೊ ಇದು ಒಂದು ಪ್ರಥಮ ಭಾಗವಾಯ್ತು. ಈಗ ಇನ್ನೊಂದು ಏನಾಗತ್ತೆ ಅಂದ್ರೆ, ಈ ಮಾಗಂದೀಯ ಅಂತ ಕಪಲ್ ಇರ್ತಾರೆ ಅಲ್ಲಿ, ದಾಂಪತ್ಯಗಳು. ಅವ್ರು ಏನ್ ಮಾಡ್ತಾರೆ, ಅವ್ರ ಮಗಳು ಬುದ್ಧರಿಗೆ ಕೊಡ್ಬೇಕಂತ ಅವ್ರು ಆಸೆ ಇರುತ್ತೆ ಅದು. ಸೊ ನನ್ನ ಮಗಳು ತುಂಬಾ ರೂಪವತಿ ಇದ್ದಾಳೆ, ತುಂಬಾ ಸುಂದರ ಇದ್ದಾಳೆ, ಬುದ್ಧನಿಗೆ ಕೊಟ್ರೆ ಅವಳು ಇದು ಆಗತ್ತೆ ಅಂತ. ಅದನ್ನು ಬುದ್ಧರು ಇದಕ್ಕೆ ನಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ನಾನು ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರ ದಾಂಪತ್ಯ ತಮ್ಮ ಮಗಳು ಚಿಕ್ಕಪ್ಪಗೆ ಕೊಟ್ಟು ಹೋಗ್ತಾರೆ ಅವರು. ಆಮೇಲೆ ಕೊಟ್ಟಿಗೆ ಅವರು ಬುದ್ಧ ಸಂಘದಲ್ಲಿ ಹೋಗಿ ಅವರು ಅರ್ಹತೆ ಪಡಿತಾರೆ. ಸೊ ಚಿಕ್ಕಪ್ಪ ಏನ್ ಮಾಡ್ತಾನೆ, ಈಗ ನನ್ನ ಸುಂದರ ಆದಳು ಈ ನನ್ನ ಮಗಳು ರೂಪವತಿ, ನಾನು ರಾಜಗೆ ಕೊಟ್ಟು ಅವಳಿಗೆ ಜೊತೆಯಲ್ಲಿ ಮದುವೆ ಮಾಡ್ಬೇಕಂತ ಜೊತೆಯಲ್ಲಿ ಮದುವೆ ಮಾಡ್ಬಿಡ್ತಾನೆ. ಸೊ ಈಗ ಇವಳು ರಾಣಿ ಆಗ್ಬಿಡ್ತಾಳೆ ಈಗ. ಸೊ ರಾಣಿ ಆದ್ಮೇಲೆ ಈ ಬುದ್ಧನ ಬಗ್ಗೆ ಅವಳಿಗೆ ದ್ವೇಷ ಇರುತ್ತೆ. ಸೊ ಯಾವಾಗ ಇವರು ಶ್ಯಾಮವತಿ ರಾಣಿ ಬುದ್ಧಗೆ ನೋಡ್ತಾರೆ ಭಿಕ್ಷಾಟನ್ ಬರುವಾಗ, ಅವಳಿಗೆ ಮನಸ್ಸಿನಲ್ಲಿ ಏನಾಗತ್ತೆ, ಈ ಶ್ಯಾಮವತಿ ಬುದ್ಧಗೆ ಯಾಕೆ ನೋಡ್ತಾರೆ ಅಂತ ಅವಳ ಮನಸ್ಸಿನಲ್ಲಿ ಒಂದು ಕಲ್ಮಿಷ ಆಗತ್ತೆ, ಒಂದು ಎನಿಮಿಟಿ ಭಾವನೆ ಬಂದ್ಬಿಡುತ್ತೆ ಅದು ಅವಳಿಗೆ. ಸೊ ಅವಾಗ ಏನ್ ಮಾಡ್ತಾಳೆ, ಅವಳು ರಾಜನ ಹತ್ರ ಹೋಗಿ ಚಾಡಿ ಹೇಳ್ತಾಳೆ, ನೋಡಿ ಈ ಶ್ಯಾಮವತಿ ರಾಣಿ ಶಿ ಇಸ್ ನಾಟ್ ಲಾಯಲ್ ಟು ರಾಯಲ್ ಫ್ಯಾಮಿಲಿ. ಅವಳು ಏನ್ ಮಾಡ್ತಾಳೆ, ಬುದ್ಧಗೆ ಹೋಗೋದು ಮತ್ತೆ ಬರೋದು ನೋಡ್ತಾಳೆ, ಆಮೇಲೆ ಹೊರಗಡೆ ಜನರಿಗೆ ನೋಡ್ತಾಳೆ. ಇದು ಸರಿ ಅಲ್ಲ, ನಮ್ಮ ರಾಜ ಮನೆತನೆಗೆ ಇದು ಸರಿ ಅಲ್ಲ ಅಂತ ಹೇಳ್ತಾಳೆ. ಸೊ ಅದಕ್ಕೆ ರಾಜ ಅಷ್ಟೊಂದು ಮನುಷ್ಯನ ಮೇಲೆ ಇದು ಮಾಡೋದಿಲ್ಲ ಅಂತ ಬಿಟ್ಬಿಡ್ತಾನೆ ಅವನ. ಸೊ ಈ ತರ ರಾಜನ ಮಾಡಿಲ್ಲ, ಮತ್ತೆ ಏನ್ ಪ್ರಯತ್ನ ಮಾಡ್ಬೇಕಂತ ಇನ್ನೊಂದು ಅವಳು ಇದು ಮಾಡ್ತಾಳೆ, ಅದು ಶ್ಯಾಮವತಿ ರಾಣಿ ಮೇಲೆ ದ್ವೇಷ ಇಟ್ಕೊಂಡು ಇನ್ನೊಂದು ಇದು ಮಾಡ್ಬೇಕಂತ ಹೇಳ್ತಾಳೆ ಅವಳು. ಸೊ ಅವಾಗ ಮತ್ತೊಂದು ಪ್ಲಾನ್ ಮಾಡ್ತಾಳೆ. ಅವಾಗ ಏನಂದ್ರೆ, ಮತ್ತೊಂದು ಪ್ಲಾನ್ ಮಾಡೋದಂದ್ರೆ, ಈಗ ಮಾಗಂದಿಯ ಏನು ರಾಣಿ ಇರ್ತಾಳಲ್ಲ, ಅವಳು ಏನ್ ಮಾಡ್ತಾಳೆ, ಈಗ ರಾಜ ಇದಕ್ಕೆ ಹೋಗ್ಬೇಕು, ಶ್ಯಾಮವತಿ ರಾಣಿ ಹತ್ರ ಹೋಗ್ಬೇಕು. ಆಗ ಅವಳು ಏನ್ ಮಾಡ್ತಾಳೆ, ಈ ವೀಣೆ ಇರ್ತಲ್ಲ, ವೀಣೆದಲ್ಲಿ ಒಂದು ಹಾವು ಇಟ್ಬಿಡ್ತಾಳೆ. ಹಾವು ಇಟ್ಬಿಟ್ಟು ಅದ್ರ ಮೇಲೆ ಹೂವ ಮುಚ್ಚಿಬಿಡ್ತಾಳೆ. ಅದನ್ನು
ಈಗ ಯಾವಾಗ ರಾಜ ಶಾಮತಿ ರಾಣಿ ಹತ್ರ ಹೋಗ್ಬೇಕಾದ್ರೆ ಅದನ್ನು ಹಾವು ಹೊರಗಡೆ ಬಂದ್ಬಿಡುತ್ತೆ. ಬಂದ್ಮೇಲೆ ರಾಜಗೆ ತುಂಬಾ ಭಯ ಆಗತ್ತೆ, ಆಮೇಲೆ ಕೋಪನೂ ಬರುತ್ತೆ, ಇದು ಯಾರು ಮಾಡಿದಾರೆ ಇದು ಕತೆ ಅಂತ. ಸೊ ರಾಜನಿಗೆ ಈಗ ಈ ಇವಳು ಶಾಮವತಿ ರಾಣಿ ಮಾಡಿದೆ ಅಂತ ಇವಳು ಮಾಗಂದ್ಯ ಹೇಳ್ತಾಳೆ, ಇದು ಅವಳದೇ ಕೃತ್ಯ ಇರ್ಬೋದು, ನಿನಗ ಕೊಲೆ ಮಾಡ್ಲಿಕ್ಕೆ ಅವಳು ಈ ತರ ಕೃತ್ಯ ಮಾಡಿದಾರೆ ಅಂತ ಇದು ಹೇಳ್ತಾರೆ ರಾಜನಿಗೆ. ಆವಾಗ ರಾಜ ಏನ್ ಮಾಡ್ತಾಳೆ ಅಂದ್ರೆ, ರಾಣಿಗೆ ಶಿಕ್ಷೆ ಕೊಡ್ಬೇಕಂದ್ರೆ ಒಂದು ಬಾಣ ತಗೊಂಡು ಹೊಡಿಲಕ್ಕ ಇದು ಮಾಡ್ತಾನೆ, ಪ್ರಯತ್ನ ಮಾಡ್ತಾರೆ. ಆ ಟೈಮ್ ನಲ್ಲಿ ಅವಳು ಶಾಮವತಿ ರಾಣಿ ಮತ್ತು ಸರ್ವಂಟ್ಸ್ ಕೈ ಜೋಡಿಸಿ ಕಣ್ಣು ಮುಚ್ಚಿ ಬುದ್ಧರ ಮತ್ತು ಧಮ್ಮದ ಮತ್ತು ಸಂಘದ ಚಿಂತನೆ ಮಾಡ್ತಾರೆ. ಆವಾಗ ಯಾವಾಗ ರಾಜ ಅವನು ಬಾಣ ಬಿಡ್ತಾನೆ, ಬಾಣ ಬಿಡೋ ಸಮಯದಲ್ಲಿ ಅದನ್ನ ಮಿಸ್ ಆಗ್ಬಿಡ್ತದೋ, ಮಿಸ್ ಡೈರೆಕ್ಷನ್ ಆಗ್ಬಿಡ್ತದೋ, ಅದು ಬಾಣ ಅವ್ರಿಗೆ ಹತ್ತೋದಿಲ್ಲ. ಸೊ ಅವರಿಗೆ ಇದನ್ನ ಏನ್ ಕಾರಣ ಇರ್ಬೋದು ಅಂತ ರಾಜನಿಗೆ ಸ್ವಲ್ಪ ಮನಸ್ಸಿನಲ್ಲಿ. ಆಮೇಲೆ ಮೋಸ್ಟ್ಲಿ ಇದು ಬುದ್ಧರ ಬಗ್ಗೆ ಇವರು ಧ್ಯಾನ ಮಾಡ್ತಾ ಇದ್ದಾರೆ, ಶ್ರದ್ಧೆ ಇದೆ, ಭಕ್ತಿ ಇದೆ ಅಂತ ಅವ್ರಿಗೆ ಏನೋ ಒಂದು ಕಲ್ಪನೆ ಬರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ರಾಜರು, ಆಗ್ಲಿ ಅಂತ ಅವರು ಮತ್ತ ಬುದ್ಧರಿಗೆ ತಮ್ಮ ಇದಕ್ಕೆ ಪ್ಯಾಲೇಸ್ಗೆ ಕರೆಸಿ ಅವರಿಗೆ ಊಟ ತಿಂಡಿ ಕೊಟ್ಟು ಮತ್ತ ಅವರ ಪ್ರವಚನ ಎಲ್ಲ ಕೇಳ್ತಾರೆ. ಸೊ ಇದು ಆದ್ಮೇಲೆ ಈ ಮಾಗಂದಿಯ ರಾಣಿ ಇದ್ದಳಲ್ಲ, ಸೊ ಇಷ್ಟ ಮಾಡ್ದನ್ನೋ ಇನ್ನೂ ಇವಳು ಇದಾಳಲ್ಲ, ಬದುಕಿದಾಳಲ್ಲ, ರಾಜ ಅವಳ ಬಗ್ಗೆ ಇನ್ನ ಇದು ಆಗಿರಲ್ಲ ಅಂತ ಮತ್ತ ಅವಳಿಗೆ ಏನ್ ಮಾಡ್ತಾಳೆ, ಇನ್ನೊಂದು ಪ್ಲಾನ್ ಮಾಡ್ಬಿಡ್ತಾಳೆ. ಸೊ ಇನ್ನೊಂದು ಪ್ಲಾನ್ ಏನ್ ಮಾಡ್ತಾಳೆ ಅಂದ್ರೆ, ಯಾವಾಗ ಈ ಶಾಮವತಿ ರಾಣಿ ಅವಳ ಕ್ವಾರ್ಟರ್ಸ್ ಅದಕ್ಕೆ ಬೆಂಕಿ ಹಚ್ಚಬೇಕು ಅಂತ ಪ್ಲಾನ್ ಮಾಡ್ತಾಳ ಅವಳು. ಸೊ ತಮ್ಮ ಚಿಕ್ಕಪ್ಪ ಇರ್ತಾನಲ್ಲ, ತಮ್ಮ ಚಿಕ್ಕಪ್ಪಗೆ ಹೇಳ್ಬಿಟ್ಟು, ನೋಡಿ ಚಿಕ್ಕಪ್ಪ ಬಂದು ಈ ರಾಣಿ ಯಾವಾಗ ಇವಳು ಧ್ಯಾನಕ್ಕೆ ಕೊಡ್ತಾರಲ್ಲ ಆ ಟೈಮಲ್ಲಿ ನೀನು ಬಂದು ಇದಕ್ಕೆ ಬೆಂಕಿ ಹಚ್ಬೇಕು ಅಂತ ಹೇಳ್ತಾಳೆ. ಸೊ ಅವನು ಏನ್ ಬರ್ತಾನೆ ಇವ್ರು ಯಾವಾಗ ಧ್ಯಾನಸ್ಥ ಕೊಡ್ತಾರಲ್ಲ ಇವಳು ಶಾಮವತಿ ರಾಣಿ ಮತ್ತು ಸರ್ವಂಟ್ಸ್ಗಳು, ಅವಾಗ ಬಂದು ಬೆಂಕಿ ಬಿಡ್ತಾನೆ ಅವನು. ನ್ಯೂಸ್ ಏನಿದೆಲ್ಲ ಇದು ರಾಜನ್ ಹೇಗೆ ಗೊತ್ತಾಗತ್ತೆ, ರಾಜನ್ ಗೊತ್ತಾದ್ರೆ ಈ ತರ ಹೇಗಾಯ್ತು ಅಂತ ಅವನಿಗೆ ಒಂದು ಇದು ಆಗ್ಬಿಡ್ತದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ರಾಜನಿಗೆ ಒಂದು ಮನಸ್ಸಿನಲ್ಲಿ ಒಂದು ಸಂಕೋಚ ಒಂದು ಉತ್ಪನ್ನ ಆಗತ್ತೆ, ಇದು ಯಾರು ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ನನಗೆ ಯಾರು ಅವಳಿಗೆ ಏನು ಒಂದು ಡಿಪ್ಲೊಮ್ಯಾಟಿಕ್ ವೇ ನಲ್ಲಿ ಅವನು ಏನ್ ಮಾಡ್ತಾನೆ, ನನಗೆ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರಲ್ಲ ಮೋಸ್ಟ್ಲಿ ಅವರೇ ಮಾಡ್ತಿರ್ಬೋದು ಇದು ಎಲ್ಲ ಕೃತ್ಯಗಳು ಅಂತ ಅವನಿಗೆ ಒಂದು ಸಂಕೋಚ ಬಂದ್ಮೇಲೆ ಆವಾಗ ಅವಳು ಮಾಗಂದ್ಯ ಏನು ರಾಣಿ ಇದ್ದಳಲ್ಲ, ಮಾಗಂದ್ಯ ರಾಣಿ ಇದನ್ನ ಕೇಳ್ಬಿಟ್ಟು ನನಗೆ ಯಾರು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೋ ಅವರೇ ಇದು ಮಾಡಿರ್ಬೋದು ಅಂತ ಯಾವಾಗ ರಾಜನ್ನು ಹೇಳ್ತಾನಲ್ಲ, ಅವಾಗ ಆ ಮಾಗಂದ್ಯ ರಾಣಿ ಹೇಳ್ತಾಳೆ, ನಾನೇ ಮಾಡಿದ್ದೀನಿ ಅಂತ ಹೇಳ್ತಾಳ. ಅವಾಗ ಈ ಕೃತ್ಯಗಳು ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ರಾಜಗೆ ಇವಳು ದುಷ್ಕೃತ್ಯನ ತಿಳ್ಕೊಂಡು ಅವಳಿಗೆ ಹೇಳ್ತಾನೆ, ನೋಡಿ ನಿಮ್ಮ ರಿಲೇಟಿವ್ ಯಾರ್ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ಕರ್ಸಿ ಅವ್ರಿಗೆಲ್ಲ ನಾನು ಗಿಫ್ಟ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಮಾಗಂದ್ಯ ಏನ್ ಮಾಡ್ತಾಳೆ, ಎಲ್ಲರಿಗೂ ಕರ್ಸ್ಬಿಡ್ತಾಳೆ. ಕರ್ಸಾದ್ಮೇಲೆ ರಾಜರು ಏನ್ ಮಾಡ್ತಾರೆ, ಎಲ್ಲರಿಗೆ ಕಟ್ಬಿಟ್ಟು ಕೊಲೆ ಮಾಡ್ಬಿಡ್ತಾರೆ. ಸೊ ಇದು ಒಂದು ಬುದ್ಧರ ಕಾಲದಲ್ಲಿ ಆಗಿದ್ದ ಒಂದು ಘಟನೆ ಇದೆ. ಇದರಲ್ಲಿ ನಾವು ಏನ್ ತಿಳ್ಕೊಬೇಕಾಗಿದೆ ಅಂದ್ರೆ, ಈ ಶಾಮವತಿ ರಾಣಿದ ಏನ್ ಕ್ವಾಲಿಟೀಸ್ ಏನಿದೆಯಲ್ಲ, ಅವಳದು ಏನ್ ಮೆರಿಟೋರಿಯಸ್ ಕ್ವಾಲಿಟೀಸ್, ಅವ್ರದ್ದು ಶ್ರದ್ಧೆ ಆಗ್ಲಿ, ಅವ್ರದ್ದು ಪ್ರಾಮಾಣಿಕತೆ ಆಗ್ಲಿ, ಅವ್ರ ಸಮಗ್ರತೆ ಆಗ್ಲಿ, ಅವರು ಸ್ವಯಂ ಇದು ಪ್ರೇರಿತವಾಗಿ ಕೆಲಸ ಮಾಡೋದಾಗ್ಲಿ, ಅಥವಾ ಬುದ್ಧರ ಬಗ್ಗೆ ಒಳ್ಳೆ ಶ್ರದ್ಧೆಯಿಂದ, ಸೊ ಈ ತರ ಇರ್ತಾಳ ಅವಳು. ಅದಕ್ಕೆ ಅವಳು ಏನಾಗತ್ತೆ, ಅವಳಿಗೆ ಸೋತಾಪತಿ ಪ್ರಾಪ್ತ ಆಗತ್ತೆ, ಆಮೇಲೆ ಅವಳಿಗೆ ನಿಬ್ಬಾಣ ಪ್ರಾಪ್ತ ಆಗತ್ತೆ. ಆ ಸಮಯದಲ್ಲಿ ಬುದ್ಧರು ಈ ನಾನು ಹೇಳಿದ ಗಾಥ ಏನಿದೆಯಲ್ಲ, ಈಗ ಅಪ್ಪಮಾದವಗ್ಗನಲ್ಲಿ ಹೇಳಿದ 3 ಗಾಥಗಳು ಅವಾಗ ಅವಳು ಜನರಿಗೆ ಹೇಳ್ತಾರೆ. ಸೊ ಇದು ಒಂದು ಅಪ್ಪಮಾದವಗ್ಗದು ಇದು ಒಂದು ಸಾರಾಂಶ ಇದೆ. ಅದರ ಬಗ್ಗೆ ಒಂದು ಈ ಘಟನೆ ಏನಿದೆಯಲ್ಲ, ಈ ಘಟನೆ ಬಗ್ಗೆ ನಿಮ್ಗೆ ವಿವರವಾಗಿ ತಿಳಿಸಿದ್ದೀನಿ. ಇಷ್ಟೊತ್ತು ಅಪ್ಪಮಾದ ಧಮ್ಮಪದದ 2ನೆಯ ವಗ್ಗವಾದಂತ ಅಪ್ಪಮಾದ ವಗ್ಗದ ಕುರಿತು 21, 22 ಮತ್ತು 23ರ ಗಾಥದ ಒಂದು ಸಂಕ್ಷಿಪ್ತ ಸಾರಾಂಶವನ್ನ ಲಿಂಬಾರೆ ಸರ್ ಅವರು ಹೇಳಿದ್ರು. ಈ ಸಂಕ್ಷಿಪ್ತ ಗಾಥದಲ್ಲಿ ಉತ್ಸಾಹ ಯಾವ ತರ ಇರುತ್ತೆ, ಶಾಮವತಿ ರಾಣಿದು ಒಂದು ಸೂಕ್ತವಾದಂತ ಉದಾಹರಣೆ ಕೊಡೋದ್ರ ಮೂಲಕ ತಿಳಿಸಿಕೊಟ್ರು. ಹೇಗೆ ಆನೆಯ ಹೆಜ್ಜೆ
ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡ ಹೆಜ್ಜೆ ಆಗಿರುತ್ತದೆಯೋ ಅದೇ ರೀತಿಯಾಗಿ ಮೆರಿಟೋರಿಯಸ್ ಕ್ವಾಲಿಟೀಸ್ಗಳಾದಂತ ಪ್ರಾಮಾಣಿಕತೆ, ಶ್ರದ್ಧೆ, ನಂಬಿಕೆ, ಆ ದಕ್ಷತೆ, ಸಂಕಲ್ಪ, ಇಂಥ ಎಲ್ಲಾ ಮೆರಿಟೋರಿಯಸ್ ಕ್ವಾಲಿಟೀಸ್ಗಳಿಗೆ ಒಂದು ಫೌಂಡೇಶನ್ ಆಗಿ ಉತ್ಸಾಹ ಅಥವಾ ಜೀಲ್ ಇರುತ್ತೆ ಅನ್ನೋದನ್ನ ಶ್ಯಾಮವತಿ ರಾಣಿ ಮತ್ತು ಈ ಒಂದು ಆನೆಯ ಹೆಜ್ಜೆಯ ಕಥೆಯನ್ನ ಸಾಂಕೇತಿಕವಾಗಿ ವಿವರಿಸಿದ್ದಕ್ಕಾಗಿ ನಮ್ಮೆಲ್ಲಾ ವೀಕ್ಷಕರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್, ನಮೋ ಬುದ್ಧಾಯ, ಜೈ ಭೀಮ್. ನಮೋ ಬುದ್ಧಾಯ, ಜೈ ಭೀಮ್ ಸರ್.